ಸ್ವಾಗತ ಸುಸ್ವಾಗತ. ಅಯೋಧ್ಯ ಟ್ರಿಪ್ಗೆ ಸುಸ್ವಾಗತ. ನಾನಿವಾಗಿರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಸೊ ನನ್ನ ಪ್ರಯಾಣ ಅಯೋಧ್ಯೆ ಒಂದೇ ಅಲ್ಲ, ಆಲ್ಮೋಸ್ಟ್ ಒಂದು 4-5 ಪ್ಲೇಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಸೊ ಒಂದೇ ದಿನದ ಟ್ರಿಪ್ ಅಲ್ಲ ಇದು. ಟೋಟಲ್ ಎಷ್ಟು ದಿನ ಟ್ರಿಪ್ ಆಗುತ್ತೆ ಅಂತ ವೀಡಿಯೋ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದೊಂದು ವೀಡಿಯೋ ಎಲ್ಲೂ ಹೋಗ್ತಾ ಇದ್ದೀನೋ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಡೀಟೇಲ್ಸ್ ಹೇಳ್ತೀನಿ. ಬೇರೆದೆಲ್ಲ ಬಂದು ಅದು ಹೋಗ್ತಾ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲಿ ಎಷ್ಟೆಷ್ಟು ಚಾರ್ಜ್ ಆಗ್ತಾಯಿದೆ ಅಂತ. ಸರಿ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನನ್ನ ಪ್ರಯಾಣ ಇವಾಗ ಬ್ಯಾಂಗ್ಳೂರಿಂದ ಅಯೋಧ್ಯೆಗೆ. ನಾನು ಬುಕ್ ಮಾಡಿದ್ದು 3 ತಿಂಗಳು ಮುಂಚೆ. ನನಗೆ ಫ್ಲೈಟ್ ಚಾರ್ಜ್ ಬಿದ್ದಿರೋದು 4,500 ರೂಪಾಯಿ. ಏನಪ್ಪ, ಇನ್ನೂ ಕಮ್ಮಿ ಇರ್ಬೋದು, ಬೈ ಚಾನ್ಸ್ ಇನ್ನೂ ಜಾಸ್ತಿನೂ ಆಗ್ಬೋದು. ಬಟ್ ನಾವು ತುಂಬ ಸರಿ ನೋಡಿದಾಗ 7,000 8,000 ಅಲ್ಲಿ ಗಂಟೆ ಹೋಗಿತ್ತು. ನನಗಿದೇನೋ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಇದು ಅಯೋಧ್ಯೆ ಲಾಸ್ಟ್ 1 ಇಯರ್ ಮುಂಚೆ ನಾನು ನೋಡಬೇಕಾದ್ರೆ ಇನ್ನೂ ಕಮ್ಮಿನೇ ಇತ್ತು. ಇವಾಗೆಲ್ಲ ಜಾಸ್ತಿನೇ ಆಗಿದೆ. ನೋಡಿಕೊಂಡು ಅಯೋಧ್ಯೆ ಟ್ರಿಪ್ ಬುಕ್ ಮಾಡ್ಕೊಳ್ಳಿ. ಬೆಳಗ್ಗೆ ಅಷ್ಟೊತ್ತಿಗೆ ಫ್ಲೈಟ್ ಇರೋದ್ರಿಂದ 3 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಏರ್ಪೋರ್ಟ್ ಬಂದಿದ್ದಾಯಿತು. ಸೊ ಆಲ್ಮೋಸ್ಟ್ ಫ್ಲೈಟು ರನ್ವೇ ಮೇಲೆ ಬಂತು. ಇನ್ನೇನಿದ್ರು ಟೇಕಪ್ ಆಗೋದು ಒಂದೇ. 4-5 ಜಾಗ ಅಂತ ಹೇಳಿದ್ನಲ್ವಾ. ಸೊ ಅದೆಲ್ಲೆಲ್ಲಿಗೆ ಅಂದರೆ ಅಯೋಧ್ಯೆ, ಡೆಲ್ಲಿ, ಆಗ್ರಾ, ಶಿರಡಿ, ಇಷ್ಟು ಜಾಗನೂ ಕವರ್ ಮಾಡಿಕೊಂಡು ನಾರ್ಮಲ್ ಬಜೆಟಲ್ಲೇ ಓಡ್ ಬರೋ ಥರ ಪ್ಲ್ಯಾನ್. ನನಗೆ ಗೊತ್ತಿರೋಂಗೆ ಫ್ಲೈಟು ಇದೊಂದೇ ಜಾಗದಲ್ಲಿ ನಾನು ಮಾಡಿರೋದು. ನೆಸಸರಿ ಇತ್ತು ಅಂದರೆ ಶಿರಡಿಯಿಂದ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ನನಗೇನು ನೆಸಸರಿ ಇಲ್ಲ ಅಂತ ನಾನು ತಿಳ್ಕೊಂಡಿರೋದು. ಇನ್ನೂ ಬಜೆಟ್ ಕಮ್ಮಿಯಲ್ಲೇ ಹೋಗಬೇಕು ಅನ್ನೋದಾಯಿತು ಅಂದರೆ ಇಲ್ಲಿಂದ ನೀವು ಟ್ರೈನಲ್ಲೇ ಹೋಗ್ಬೋದು. ಆದರೆ ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ, ಇಲ್ಲಿಂದ ಟ್ರೈನಲ್ಲಿ ಹೋಗಬೇಕಾದ್ರೆ ನಿಮಗೆ ದಿನ ಜಾಸ್ತಿ ಆಗುತ್ತೆ. ನನಗೆ 2.5 ಅವರ್ ಅಷ್ಟೇ ಇಲ್ಲಿಂದ ಅಯೋಧ್ಯೆಗೆ. ಬಟ್ ನಿಮಗೆ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ 48 ಅವರ್ಸ್ ಆದರೂ ಬೇಕು. ಟ್ರೈನ್ ಡೀಟೇಲ್ಸ್ ಎಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ನಿಮಗೆ. ರೂಮ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನನಗೇ ಗೊತ್ತಿಲ್ಲ. ಯಾಕಂದರೆ ನಾನು ರೂಮೇ ಬುಕ್ ಮಾಡಿಲ್ಲ. ನೆಸಸರಿ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಇವತ್ತು ನಾವು ಹೋಗಿ ಸೇರೋಕೆ 10 ಕಾಲ ಆಗುತ್ತದೆ. ಆಲ್ಮೋಸ್ಟ್ ಸಾಯಂಕಾಲ ಅಷ್ಟರಲ್ಲಿ ಮುಗಿಸ್ಕೊಂಡು ನಾವು 5:30ಗೆ ಅಲ್ಲಿಂದ ಡೆಲ್ಲಿಗೆ ಟ್ರೈನ್ ಇದೆ. ಸೊ ಅದಕ್ಕಾಗಿ ನಾವು ರೂಮ್ ಬುಕ್ ಮಾಡಿಲ್ಲ. ರೂಮ್ ಬುಕ್ ಮಾಡ್ಕೊಬೇಕಾದರೂ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಏನು ಸ್ಪೆಷಲ್ ದರ್ಶನ ಆ ಥರ ಈ ಥರ ಅಂತ ಯಾವುದೇ ಥರದ್ದು ಬುಕ್ಕಿಂಗ್ ಇಲ್ಲ. ಓನ್ಲಿ ಇವಾಗ ಬುಕ್ ಮಾಡಿರೋದು ಟ್ರೈನುಗಳು ಮತ್ತು ಡೆಲ್ಲಿಯಲ್ಲಿ ರೂಮು ಮತ್ತು ಇಲ್ಲಿಂದ ಹೋಗ್ತಾರ ಫ್ಲೈಟು. ಇಷ್ಟಕ್ಕೇ ನನಗೆ ಓವರಾಲ್ ಬಜೆಟ್ ಬಿದ್ದಿರೋದು 5,850 ರೂಪಾಯಿ ಅಷ್ಟೇ. ಆದರೆ ಇದರಲ್ಲಿ ಬೇರೆ ನಾವು ಅಲ್ಲಿ ಓಡಾಡೋಂಥ ಗಾಡಿ, ಆಟೋ, ಇದ್ರದ್ದು ಎಕ್ಸ್ಪೆನ್ಸಿವ್ ಮತ್ತು ಊಟದ ಎಕ್ಸ್ಪೆನ್ಸಿವ್ ಇನ್ನೂ ನಾನು ಮಾಡಿದ್ದೆ. ಸೊ ಆಲ್ಮೋಸ್ಟ್ ಕರೆಕ್ಟ್ ಟೈಮಿಗೆ ಅಯೋಧ್ಯೆ ಬಂದು ತಲುಪಿದಾಯಿತು. ಅಯೋಧ್ಯೆ ಏರ್ಪೋರ್ಟ್ ನೋಡಿ ತುಂಬ ಚಿಕ್ಕದು. ಇಲ್ಲಿಂದ ಬಸ್ ಇದೆ. ನಾವೆಲ್ಲೋ ತುಂಬ ದೂರ ಕರ್ಕೊಂಡು ಹೋಗ್ತಾರೆ ಏರ್ಪೋರ್ಟು ಅಂದ್ಕೊಂಡೆ. ಆದರೆ ಫ್ಲೈಟ್ ನಿಂತಿರೋದು ಅದೇ ಫ್ಲೈಟೇ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೇ ಬಸ್ ಹತ್ಕೊಂಡೇ ಬರಬೇಕು, ನಡ್ಕೊಂಬರೋಂಗಿಲ್ಲ. ಬರಲ್ಲ, ನಡೀರಿ ಜೈ ಶ್ರೀರಾಮ್ ಅಂದ್ಕೊಂಡು ನಡೀರಿ. ಹೊಸ್ದಾಗೆಲ್ಲ ಆ್ಯಕ್ಚುಲಿ ರೆಡಿ ಮಾಡಿರೋದು ಇದು. ನೋ ಪೇಂಟಿಂಗ್ ನೋಡಿದ್ರೆ ಗೊತ್ತಲ್ಲ, ಅಯೋಧ್ಯೆದಾಗ ರೆಡಿ ಮಾಡಿರೋದು. ಹೋಗೋಣ ಸುರೇಶ್ ನಿಂಗೆ. ಅಂತೂ ಗ್ಯಾರಂಟಿ ನಾರ್ತ್ ಇಂಡಿಯಾ ಅಂದ್ರೇ ತಲೆಯಲ್ಲಿ ಹಾಕೊಂಬಿಡಿ. ಊಟಕ್ಕಂತೂ ತುಂಬಾ ಪ್ರಾಬ್ಲಮ್ ಇರುತ್ತೆ. ಮತ್ತು ಕ್ಲೀನಿನೆಸ್ಸು ನನಗೆ ಗೊತ್ತಿರೋಂಗೆ ತುಂಬಾ ಕಷ್ಟ ಇರುತ್ತೆ. ಬರ್ರ ಓಲಾ ಊಬರ್ ಎಲ್ಲ ಅವೈಲೇಬಲ್ ಇದ್ದೀನಿ. ಸೊ ನೀವು ಆ್ಯಪಲ್ಲೇ ನೋಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಆಚೆ ಕಡೆ 200 ರೂಪೀಸ್ ಇದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ಹೋಗೋಕ್ಕೆ 3 ಜನ ಇರೋದ್ರಿಂದ ನನಗೆ ಓಕೆ ಅನ್ನಿಸ್ತು. ಸೊ ಹಂಗೆ ಹೋಗ್ಬಿಟ್ಟು ಇಲ್ಲೇ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಯಾವ್ದು ಅನಿಸುತ್ತೋ ಅದ್ರ ಮೇಲೆ ಹೋಗಿ. ಇವ್ರು ಕೇಳೋ ರೇಟಿಗೆ ಅಂತೂ ಇದು ಮಾಡೋಕ್ಕೆ ಹೋಗಬೇಡಿ.
ತುಂಬ ಅಂದರೆ ತುಂಬ ಚಿಕ್ಕ ಏರ್ಪೋರ್ಟು ನೋಡ್ರಿ, ಅಲ್ಲೇ ಏರ್ಪೋರ್ಟು. ನಾವು ಇಲ್ಲಿ ಆಚೆ ಆಲ್ರೆಡಿ ಬಂದೇ ಬಿಟ್ರಿ, ವಾಕ್ ಮಾಡ್ಕೊಂಡು ಹಂಗೆ ಆಚೆ ಬಂದ್ಬಿಡ್ಬೋದು. ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜು, ದೇವಸ್ಥಾನ ಒಂದೇ ಹೋಗ್ತಾ ಇಲ್ಲ, ಅದು ಬಿಟ್ಟು ಇನ್ನೊಂದು 4-5 ಪ್ಲೇಸ್ಗೆ ಇವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮೊದಲನೇ ಪ್ಲೇಸ್ ಇದೇನೆ. प्रयागराज श्री भरत राज जी का प्राचीन ಭರತ್ ಕುಂಡ ಅಲ್ಲ, ಭರತ್ ಏನು ದೇವ್ರಿದು? ಕೃಷ್ಣನ, ಹನುಮಾನ? ರಾಮ ಆಂಜನೇಯ ಸೇರಿ ಜಾಗ ಅಂತ ಸುರೇಶ್ವರ್ ಹೋಗಲ್ಲಿ ಟಿಕೆಟ್ ತಗೋ ಹೋಗ. ಏನಂತ ಹೇಳಿದವರು ಸೂರ್ಯಕುಂಡ? ಏನು ಹೇಳಿದ್ರು ಶಿಷ್ಯ? ಸೂರ್ಯಕುಂಡ. ಹಾಂ, ರಾಮ ಮತ್ತೆ ರಾಮನ್ಗೆ ಸೂರ್ಯ ಬಂದು ತಿಲಕವನ್ನು ಇಟ್ಟಿದ್ದ ಜಾಗ. ರಾಮನಿಗೆ ಸೂರ್ಯ ಬಂದು ತಿಲಕ ಇಟ್ಟಿದ್ದ ಜಾಗ. ನನ್ನ ಹತ್ರ ಎಕ್ಸ್ಟ್ರಾ ಮೈಕ್ ಇಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೊಬೇಡಿ. ಎಷ್ಟು ಟಿಕೆಟು? ಎಷ್ಟ? ಒಬ್ರಿಗಾ? ಒಬ್ರಿಗೆ 10 ರೂಪಾಯಿ. ಅಯೋಧ್ಯೆಗೆ ಟ್ರೈನ್ ಬಗ್ಗೆ ನಾನು ಹೇಳ್ಬಿಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಂಬಿಡಿ. ಅಯೋಧ್ಯೆಗೆ ಇರೋದೇ ಒಂದೇ ಒಂದು ಟ್ರೈನ್, ಅಂದರೆ ಡೈರೆಕ್ಟ್ ಅಯೋಧ್ಯೆಗೆ ಮಾತ್ರ. ಅದು ಯಶವಂತಪುರದಿಂದ ಅಯೋಧ್ಯೆಗೆ ಗುರುವಾರ ಹೊಟ್ಲು ಹೊರಡುತ್ತೆ. 15024 ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನೋಡ್ಕೊಳ್ಳಿ. ಅದು ಬಿಟ್ಟು ಸೋಮವಾರ ನಿಮಗೆ ಅಯೋಧ್ಯೆಯಿಂದ MUR ಕೋಡ್, ಇದು ನಿಮಗೆ ಸ್ಟೇಷನ್ ಕೋಡ್ಗಳು 12592 ಇದೊಂದು ಗಾಡಿ ಹೋಗುತ್ತೆ. ಇನ್ನೊಂದು SWSMVT ಇಂದ GD ಅನ್ನೋ ಪ್ಲೇಸ್ಗೆ ಹೋಗುತ್ತೆ, 06529. ಈ ಟ್ರೈನ್ ನಂಬರ್ಗಳು ನೋಡ್ಕೊಳ್ಳಿ. ಅದೇ ಥರ ಬುಧವಾರ YPR ಇಂದ BST 22534 ಇದು ಅಷ್ಟೇ ಅಯೋಧ್ಯೆ ನಿಯರ್ ಬೈ ಹೋಗುತ್ತೆ. ಎಲ್ಲನೂ ಒಂದು 30-40 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಈ ಟ್ರೈನ್ಗಳು ಹೋಗುತ್ತೆ. ಆ್ಯಂಡ್ ಅಲ್ಲಿಂದ ರಿಟರ್ನು ನಿಮಗೆ ಮಂಗಳವಾರ ಇದೆ 15023. ಇದು ಅಯೋಧ್ಯೆಯಿಂದ YPRಗೆ ಬರೋಂಥ ಟ್ರೈನು. ನಾನು ಯಾವುದಕ್ಕೂ ನೀವು ಡೈರೆಕ್ಟ್ ಟ್ರೈನ್ಗೆ ಪ್ರಾಮುಖ್ಯತೆ ಕೊಡಿ, ಯಾಕಂದರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ನಾನು ತುಂಬ ಸರಿ ಓಡಾಡಿದ್ದೀನಿ ನಾರ್ತ್ ಕಡೆ, ಯಾರೂ ನಿಮ್ಗೆ ಅಷ್ಟೊಂದು ಈಸಿಯಾಗಿ ಹೆಲ್ಪ್ ಮಾಡಲ್ಲ. ಅದರಿಂದ ಡೈರೆಕ್ಟ್ ಟ್ರೈನ್ಗೆ ಟ್ರೈ ಮಾಡಿ. 2 ತಿಂಗಳು ಮುಂಚೆನೇ ನೀವು ಬುಕ್ ಮಾಡ್ಕೊಂಡಿರೋದಾಯಿತು ಅಂದರೆ ನಿಮಗೆ ಒಂದು ಕಂಫರ್ಟಬಲ್ ಜರ್ನಿ ನಿಮ್ಗೆ ಇದರಲ್ಲಿ ಫೀಲ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ವೇಟಿಂಗ್ ಲಿಸ್ಟು RACಗೆಲ್ಲ ಹೋಗೋಕ್ಕೆ ಹೋಗಬೇಡಿ. RAC ಕಮ್ಮಿ ಇದ್ದರೆ ಓಕೆ, ಇಲ್ಲ ಅಂತಂದರೆ 100% ನಿಮ್ಮ ಕೈಯಲ್ಲಿ ಡಬಲ್ ಎಲ್ಲ ಕುಂತ್ಕೊಂಡು ಬರೋಕ್ಕಾಗಲ್ಲ ವೇಟಿಂಗ್ ಲಿಸ್ಟಲ್ಲೆಲ್ಲ ಬಿದ್ದರೆ. ಸೊ ಕನ್ಫರ್ಮ್ ಆದರೆ ಮಾತ್ರ ಟ್ರೈನ್ ಜರ್ನಿ ಸೂಪರಾಗಿರುತ್ತೆ. ಬಟ್ ಫಸ್ಟೇ ಹೇಳ್ತೀನಿ, 1 ವೀಕ್ ಬೇಕಾಗುತ್ತೆ ನೀವು ಇಲ್ಲಿ ಬಂದು ವಾಪಸ್ ಹೋಗೋಕ್ಕೆ. ನನಗೆ ಗೊತ್ತಿರಂಗೆ ಇದು ನಾವು ಬಂದಿರೋದು ಕಾರ್ ತಗೊಂಡಿರೋದು ವೇಸ್ಟ್ ಆಫ್ ಅಮೌಂಟ್ ಅನ್ನಿಸ್ತಾ ಇದೆ. ಏನೋ ಅಂಥ ದೂರ ಎಲ್ಲ ಕರ್ಕೊಂಡೋಗಿಲ್ಲ ಅವರು, 20 ಕಿಲೋಮೀಟ್ರು 25 ಕಿಲೋಮೀಟ್ರ್ ಸರೌಂಡಿಂಗು. ಬಟ್ 1600 ರೂಪಾಯಿ ಇಸ್ಕೊಂಡಿದ್ದಾನೆ. ಹೇಳ್ಬೇಕಂದ್ರೆ ನಾವು ಒಂಥರ ಮುಟ್ಟಾಳ್ರಾಗಿದ್ದೀರಿ, ನೀವು ಹಂಗೆ ಹೋಗ್ಕೋಬೇಡಿ. ಚಾನ್ಸ್ ನಾನು ಹೇಳಿರೋದು ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದಾಯ್ತು ಅಂದರೆ ಟ್ರೈನ್ ಡೀಟೇಲ್ಸ್ ಬಗ್ಗೆ. ಸೊ ನಾನೆಲ್ಲ ಕೆಳಗೆ ರೈಟಿಂಗಲ್ಲಿ ಎಂಟ್ರಿ ಮಾಡಿದ್ದೀನಿ, ಒಂದ್ಸರಿ ಎಲ್ಲ ಓದ್ಕೊಂಬಿಡಿ. ಯಾವ ಟ್ರೈನ್ ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಫುಲ್ ಡೀಟೇಲ್ಸ್ ಇರುತ್ತೆ. ಯಾವ ಡೇಟು, ಯಾವ ಟೈಮಿಂಗ್ಸು, ಎಲ್ಲಿ ಗಂಟೆ ಇದೆ, ಎಷ್ಟು ಕಿಲೋಮೀಟ್ರ್, ಅಲ್ಲಿಂದ ನೀವು ಎಷ್ಟು ಕಿಲೋಮೀಟ್ರ್ ಅಂತ ಫುಲ್ ಡೀಟೇಲ್ಸ್ ಅಲ್ಲಿದೆ. ಏನ ಕೊನೆಗೆ ಅವರು ಒಂದು 2-3 ಪ್ಲೇಸಸ್ ನೋಡಿಸ್ಕೊಂಡು ಲಾಸ್ಟ್ಗೆ ಅಯೋಧ್ಯೆ ಎಂಟ್ರೆನ್ಸಲ್ಲಿ ಬಂದುಬಿಟ್ರು. ಎಂಟ್ರೆನ್ಸ್ ಅಂದರೆ ನಾವು ನಿಂತಿರೋ ಜಾಗ ಅಲ್ಲ, ಇನ್ನೂ ಸ್ವಲ್ಪ ದೂರದಲ್ಲೇ ಬಿಡ್ತಾರೆ. ಅಲ್ಲಿಂದ ಈ ಕಡೆಗೆ ಕಾರ್ಗಳು ಬಿಡಲ್ಲ, ನೀವು ಹೋಗ್ರಿ ಅಂತಂದರು. ನಾವು 30 ರೂಪಾಯಿ ಕೊಟ್ಟು ಆಟೋದಲ್ಲಿ ಬಂದ್ರಿ. ಇಲ್ಲೆಲ್ಲ ಒಂದು ಎಲೆಕ್ಟ್ರಿಕ್ ಆಟೋ ಓಡಾಡ್ತಾ ಇರುತ್ತೆ, ಅದ್ರಲ್ಲಿ ಬಂದರೆ 30 ರೂಪಾಯಲ್ಲಿ ದೇವಸ್ಥಾನ ಮುಂದೆ ನಿಲ್ಲಿಸ್ತಾನೆ. ಏನಂತ ತಿನ್ಕೊಂಬರಂಗಿದ್ರೆ ಫಸ್ಟೇ ತಿನ್ಕೊಂಬಂದ್ಬಿಟ್ರಿ, ಇಲ್ಲಂತೂ ನಿಜವಾಗ್ಲೂ ಕಷ್ಟ ಆಗುತ್ತೆ. ಲಗೇಜ್ ನಾವು ಹಂಗೆ ಕ್ಯಾರಿ ಮಾಡ್ಕೊಂಡು ಬಂದರೆ ಅಲ್ಲೆಲ್ಲೂ ಇಡಕ್ಕೆ ಹೋಗಿಲ್ಲ. ಕೇಳಿದ್ಕ ಒಳಗೆ ಇದೆ ಲಾಕರ್ಸ್ಗಳು ಅಂತಂದರು. ಸೊ ಹಂಗಾಗಿ ನೋಡಿ ನಮ್ಮ ಲಗೇಜ್ನ ಹಂಗೆ ಕ್ಯಾರಿ ಮಾಡ್ತಾನೆ ಬಂದಿದ್ರಿ. ನೀವು ರೂಮ್ ಏನಂತ ತಗೊಂಡ್ರೆ ರೂಮಲ್ಲಿ ಇಟ್ಬಿಟ್ಟು ಬರ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಇಲ್ಲೆಲ್ಲ ಮೊಬೈಲ್ ಅಲೋ ಮಾಡ್ತಾಯಿದ್ದಾರೆ, ಮುಂದಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಈ ಥರ ನಡೆಯೋಕ್ಕಾಗಿಲ್ಲ ಅಂತಂದರೆ ವೀಲ್ ಚೇರಲ್ಲಿ ಅವ್ರು ತೊಳ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗಲ್ಲೇ ಇದೆ ಅದೇ
ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬರೋಣ ಓಯ್. ನೋಡ್ತಾ ಇರೋದೇ ದೇವಸ್ಥಾನ ಎಂಟ್ರೆನ್ಸು. ಇಲ್ಲೆಲ್ಲ ಇರೋದೆಲ್ಲ ಲಾಕರ್ಗಳು. ನಮ್ಮದೇನೇ ವಸ್ತು ಇದ್ರೂ ಇಲ್ಲೇ ಲಾಸ್ಟು. ಚಪ್ಪಲ್ಲಾಗಲಿ, ಮೊಬೈಲ್ ಆಗಲಿ, ಸೊ ಕ್ಯಾರಿ ಬ್ಯಾಗ್ಸು ಎಲ್ಲನೂ ಇಲ್ಲೇ ಲಾಸ್ಟ್ ಆಗಬೇಕು. ಇಲ್ಲಿಂದ ಮುಂದಕ್ಕೆ ಏನೂ ಕೊಡ್ತಾಯಿಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅಮೌಂಟ್ ಏನು ಪೇ ಮಾಡೋ ಥರ ಏನೂ ಇಲ್ಲ. ಅಲ್ಲಿ ಇಟ್ಬಿಟ್ಟು ನಾವು ಹೋಗ್ತಾ ಇರೋದು ಅಷ್ಟೇ. ಒಂದೊಳಗೆ ಮೊಬೈಲ್ ಅಲೋ ಇಲ್ಲ, ಅದರಿಂದ ರೆಕಾರ್ಡಿಂಗ್ ಇಲ್ಲ. ನೆಕ್ಸ್ಟ್ ಹನುಮಾನ್ ಟೆಂಪಲ್ ಅಲ್ಲ, ಫ್ರೀನಾ ಕಾಶಾ? ಫ್ರೀನಾ? ಅಯೋಧ್ಯೆ ಮುಗಿಸ್ಕೊಂಡು ಈ ಕಡೆ ಹನುಮಂತ ಟೆಂಪಲ್ಗೆ ಬಂದರೆ ನಾವು ಬಂದಿದ್ದು ಫ್ರೀ ಅಂದ್ಕೊಂಡ್ರೆ ನೋಡಿದ್ರೆ ನಮ್ಮ ಹತ್ರ ಕ್ಯಾಶ್ ಇಸ್ಕೊಂತು. ಎಲ್ಲ ಇಲ್ಲಿ 30 ರೂಪಾಯಿ 20 ರೂಪಾಯಿನೇ, ಜಾಸ್ತಿ ಎಲ್ಲ ಕೊಡೋಕ್ಕೆ ಹೋಗಬೇಡಿ. ಅವ್ನು ಬಂದಿಲ್ಲ ಇರೋ. ಅಯೋಧ್ಯೆಯಿಂದ ನಡ್ಕೊಂಡು ಬಂದ್ಬಿಡ್ಬೋದು. ಒಂದು ಜಸ್ಟ್ 500 ಮೀಟ್ರ್ ಅಷ್ಟೇ. ನಮಗೆ ಭಾರ ಇನ್ನು ಎಲ್ಲಿ ನಡೀತಿದ್ವಿ, ನಾವು ಬೆಳಗ್ಗಿಂದ ಆಲ್ರೆಡಿ ಸುಸ್ತಾಗಿ ಹೋಗಿದ್ರಿ. ಸೊ ಅದಕ್ಕಾಗಿ ಆಟೋದಲ್ಲಿ ಬಂದಿರಿ. 30 ರೂಪಾಯಿ ಕೊಟ್ಟಿದ್ದಾಯಿತು. ಅಯೋಧ್ಯೆ ದೇವಸ್ಥಾನದಲ್ಲಿ ಏನು ತುಂಬ ಟೈಮ್ ಹಿಡಿಯಲ್ಲ, ಮ್ಯಾಕ್ಸಿಮಮ್ 1 ರಿಂದ 2 ಅವರ್ ಅಷ್ಟೇ. ಕರೆಕ್ಟ್ ನಾವು ಎಕ್ಸಾಕ್ಟ್ಲಿ ಮುಂದೆ ಹೋದಾಗ ಸ್ಕ್ರೀನ್ ಹೇಳ್ತಿದ್ರು ದೇವ್ರದ್ದು. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು. ಅದು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಅಷ್ಟೇ, ಬಿಟ್ಟರೆ ಜಲ್ದಿನೇ ಮುಗಿದೋಯ್ತು. ಆಲ್ರೆಡಿ ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಆಗಿ ಅಲ್ಲಿ ಇಲ್ಲಿ ಸುತ್ಕೊಂಡು ಇಲ್ಲಿಗೆ ಬಂದರೆ, ಇಲ್ಲಿಂದ ನಾವು ಬೆಳಗ್ಗೆ ಬುಕ್ ಮಾಡಿರೋ ಕಾರ್ ಇನ್ಕ್ಲೂಡಿಂಗ್ ಬಂದು ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡತ್ತಾರ. ಅದಕ್ಕೋಸ್ಕರ 1600 ರೂಪಾಯಿ ಕೇಳಿದ್ದವನು. ಹಂಗಾಗಿ ಇವಾಗ ಕಾರ್ ಹತ್ರಕ್ಕೆ ಹೋಗಬೇಕು. ಕಾರ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇರೋದು. ಯಾಕಂದರೆ ಪ್ರಸಾದ ಇಲ್ಲಿ 1-2-3 ಜಾಗದಲ್ಲಿ ಪ್ರಸಾದ ಸಿಕ್ತು, ಅದನ್ನೇ ತಿನ್ಕೊಂಡ್ರೆ. ಸ್ಟೇಷನ್ಗೆ ಆಲ್ಮೋಸ್ಟ್ ರೀಚ್ ಆಗಿದ್ದಾಯಿತು. ಸೊ ಇಲ್ಲಿಂದ ಡೆಲ್ಲಿಗೆ 5:25ಗೆ ಇಲ್ಲಿಂದ ಗಾಡಿ ಇದೆ, 5:25ಗೆ ಡೆಲ್ಲಿಗೆ. ಸೊ ಅದು ಮಾರ್ನಿಂಗ್ 4:35 5 o'clock ಎಲ್ಲ ಆನ್ ಟೈಮ್ ರೀಚ್ ಆಗಬೇಕು. ಸೊ ಹಂಗೆ ರೀಚ್ ಆಗಿದ್ದಾಯಿತು ಅಂತಂದರೆ ಅಲ್ಲಿಂದ ಡೆಲ್ಲಿ ಫುಲ್ಲು ನಾವು ನೋಡೋಕ್ಕೆ ಒಂದು ಬಸ್ ಬುಕ್ ಮಾಡಿದರೆ, ಆ ಬಸ್ ಅಮೌಂಟು ಎಷ್ಟಾಯಿತು ಏನಂತ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಡೇ 2 ವೀಡಿಯೋದಲ್ಲಿ 14205 206. ಸೊ ಈ ವಿಡಿಯೋ ಇಲ್ಲಿ ಮುಗಿಯುತ್ತೆ. ಸೊ ಮಾರ್ನಿಂಗ್ ಅಷ್ಟೊತ್ತಿಗೆ ನ್ಯೂ ಡೆಲ್ಲಿಯಲ್ಲಿ ಇರ್ತೀರಿ. ಸೆಕೆಂಡ್ ವಿಡಿಯೋ ಪಾರ್ಟ್ 2 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ 1 ಡೇಲೇ ನಾವು ಆಲ್ಮೋಸ್ಟು ಅಯೋಧ್ಯೆ ಎಲ್ಲ ಮುಗಿಸಿದ್ದೀರಿ.